ಎಲ್ಲ ರಾಮದುರ್ಗ ಜನತೆಗೆ ಶರಣಾರ್ಥಿ. ಏನು ನಾವು 7ನೇ ತಾರೀಕು 2/2026 ನಮ್ಮ ಒಂದು ಅತ್ಯುನ್ನತ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದು ಭಾಷಣ ಸ್ಪರ್ಧೆ ತಾಲೂಕಿನಾದ್ಯಂತ ನಾವು ಹಮ್ಮಿಕೊಂಡಿದ್ದು ನಿಮಗೆಲ್ಲ ತಿಳಿದ ವಿಚಾರ. ಅದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಭಾಗಿಯಾಗಿದ್ರು. ಒಂದು ಸುಮಾರು 150ರಷ್ಟು ವಿದ್ಯಾರ್ಥಿಗಳು ಅದರಲ್ಲಿ ಭಾಗಿಯಾಗಿ ತಮ್ಮ ಕನ್ನಡ ಪ್ರೀತಿ, ಕನ್ನಡ ಜಾಗೃತಿಯನ್ನ ಎಲ್ಲರೂ ತಮ್ಮ ಭಾಷಣ ಸ್ಪರ್ಧೆಯಲ್ಲಿ ಹೇಳಿದ್ದಾರೆ. ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ಎಲ್ಲರಿಗೂ ಹೇಳಿದ ಹಾಗೆ 15 ವಿದ್ಯಾರ್ಥಿಗಳನ್ನು ನಾವು ಕೊನೆ ಹಂತಕ್ಕೆ, ಅಂತಿಮ ಹಂತಕ್ಕೆ ಆಯ್ಕೆ ಮಾಡುತ್ತೇವೆ ಎಂದು ಹೇಳಿದ್ದೀವಿ. ಆದ ಕಾರಣ ಈ ಅಂತಿಮ ಪಟ್ಟಿಯನ್ನು ನಾವು ಪ್ರಸ್ತುತಪಡಿಸಿದ್ದೇವೆ. ಅದರ ಬಗ್ಗೆ ತರಗತಿ ಮುಖಾಂತರ ಯಾವ ತರಗತಿ ಎಷ್ಟು ಜನ ಆಯ್ಕೆಯಾಗಿದ್ದರೆಂಬ ಒಂದು ವಿದ್ಯಾರ್ಥಿಗಳ ಪಟ್ಟಿಯನ್ನು ನಮ್ಮ ಪದಾಧಿಕಾರಿಗಳು ನಿಮ್ಗೆಲ್ಲರೂ ವಿವರಿಸ್ತಾರೆ. ಎಲ್ಲರಿಗೂ ತಿಳಿದಿರಲಿ, ಈ ಅಂತಿಮ ಪಟ್ಟಿಯು, ಅಂತಿಮ ಭಾಷಣ ಸ್ಪರ್ಧೆಯು ಆಯ್ಕೆಯಾದ 15 ವಿದ್ಯಾರ್ಥಿಗಳು ನಮ್ಮ ವಿದ್ಯಾಚೇತನ್ ಶಾಲಾ ಆವರಣದಲ್ಲಿರುವಂತಹ ಗುರುಭವನದಲ್ಲಿ 14ನೇ ತಾರೀಕು 11:30 ಗಂಟೆಗೆ ಪ್ರಾರಂಭ ಆಗುತ್ತೆ. ಆದ್ದರಿಂದ 4ನೇ ತರಗತಿವರೆಗೆ ಆಯ್ಕೆ ಆದ ವಿದ್ಯಾರ್ಥಿಗಳು ಸ್ಫೂರ್ತಿ ದುರ್ಗಣ್ಣವರ್ ಹಿರಿಯ ಪ್ರಾಥಮಿಕ ಶಾಲೆ ಸುನ್ನಾಳ್ ಹಾಗೂ ಪೃಥ್ವಿ ಜಿ ಮಾದರ್ ಹಿರಿಯ ಪ್ರಾಥಮಿಕ ಶಾಲೆ ಭಾಗ್ಯನಗರ್ ರಾಮದುರ್ಗ್, 3 ಯಶೋಧ ಕ್ಯಾತೇರಿ ಹಿರಿಯ ಪ್ರಾಥಮಿಕ ಶಾಲೆ ತುರ್ನೂರ್ ಹಾಗೂ 4 ಕಾವ್ಯ ಪಾಟೀಲ್ ಆದರ್ಶ್ ವಿದ್ಯಾಲಯ ಮುಳ್ಳೂರ್, 5 ದಿನೇಶ್ ಕುಮಾರ್ ಚೌಧರಿ ವಿದ್ಯಾಪ್ರಸಾದ ಸಮಿತಿ ಆಂಗ್ಲ ಮಾಧ್ಯಮ ಶಾಲೆ ರಾಮದುರ್ಗ್. ಇವರು ಆಯ್ಕೆಯಾದ ವಿದ್ಯಾರ್ಥಿಗಳು. 5ರಿಂದ 7ನೇ ತರಗತಿವರೆಗೂ ಆಯ್ಕೆಯಾದ ವಿದ್ಯಾರ್ಥಿಗಳು: ಸೌಜನ್ಯ ಕಳ್ಳಿ, PM ಶ್ರೀ ಕುನ್ನಾಳ್, ವೈಭಾ ಶೆಟ್ಟಿ ಆಂಗ್ಲ ಮಾಧ್ಯಮ ಸ್ಕೂಲ್, ಪಂಚಕಟ್ಟಿಮಠ ಸ್ಕೂಲ್ ರಾಮದುರ್ಗ್, ಸಹನಾ ಮೇಲ್ಗೇರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಕೊಪ್ಪ, ನೀಲಮ್ಮ ವಾಸನ್ ಹಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರ್, ಹೊಳೆಬಸಪ್ಪ ಪಟ್ಟಣಶೆಟ್ಟಿ ಹಿರಿಯ ಪ್ರಾಥಮಿಕ ಶಾಲೆ ಕಾನ್ಪೇಟ್. ಈ 5ರಿಂದ 7ನೇ ತರಗತಿ ಆಯ್ಕೆಯಾದ ವಿದ್ಯಾರ್ಥಿಗಳು. ಎಲ್ಲ ಕನ್ನಡಿಗರಿಗೆ ನಮಸ್ಕಾರಗಳು. ಇವತ್ತಿನ ದಿವಸ ಈ ಪಟ್ಟಿಯನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಯಾವ ವಿದ್ಯಾರ್ಥಿಗಳು ಆಯ್ಕೆ ಪ್ರಕ್ರಿಯೆಯಲ್ಲಿ ಆಯ್ಕೆಯಾಗಿದ್ದಾರೆ. 1ರಿಂದ 4 ಆಯಿತು, 5ರಿಂದ 7 ಆಯಿತು. ಈಗ 8ರಿಂದ 10ನೇ ತರಗತಿವರೆಗೆ ಆಯ್ಕೆಯಾದ ವಿದ್ಯಾರ್ಥಿಗಳ ಬಗ್ಗೆ ಈಗ ಏನಿದಿಲ್ಲ, ಅವರ ಶಾಲೆ ಹಾಗೂ ಅವರ ಹೆಸರುಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾಗಪ್ಪ ತಳವಾರ್, ಇವರು SVS ಭಟ್ಕುರ್ಕಿ ಶಾಲೆಯಿಂದ ಆಯ್ಕೆಯಾಗಿದ್ದಾರೆ. ಹಾಗೂ 2ನೇದಾಗಿ ಪಲ್ಲವಿ ಸುತ್ತಗಟ್ಟಿ, ಇವರು GS ಅಂದ್ರೆ ಗರ್ಲ್ಸ್ ಹೈಸ್ಕೂಲ್ ಇಂದ ಆಯ್ಕೆಯಾಗಿದ್ದಾರೆ, ಅದು ಆನೆಗುದ್ದಿ. ಹಾಗೂ 3ನೇದಾಗಿ ವರ್ಷಾ ಹಲ್ಗಿ, ಇವರು CD ಹಲ್ಯಾಳ ಹೈಸ್ಕೂಲಿನಿಂದ ಆಯ್ಕೆಯಾಗಿದ್ದಾರೆ, ರಾಮದುರ್ಗು. ಹಾಗೂ 4ನೇದಾಗಿ ರಾಣಿ ಶಿಂದೆ, ಇವರು ಏನಿದೆಯಲ್ಲ ನ್ಯೂ ಗರ್ಲ್ಸ್ ಹೈಸ್ಕೂಲಿಂದ ಆಯ್ಕೆಯಾಗಿದ್ದಾರೆ, ರಾಮದುರ್ಗಿಂದ. ಹಾಗೂ 5ನೇದಾಗಿ ಪವಿತ್ರ ಗಂಜಿ, ಇವರು MKPS ಸೊರೆಬಾನಿಂದ ಆಯ್ಕೆಯಾಗಿದ್ದಾರೆ. ಈ 5 ಜನ ವಿದ್ಯಾರ್ಥಿಗಳು ಈಗ ಆಯ್ಕೆ ಪ್ರಕ್ರಿಯೆಯಲ್ಲಿ ಆಯ್ಕೆಯಾಗಿ ಮುಂದಿನ 14/2/2026 ನಡೆಯುತ್ತಿರುವ ಭಾಷಣ ಸ್ಪರ್ಧೆಯ ಕಾರ್ಯಕ್ರಮದಲ್ಲಿ ಕೊನೆಯ ಹಂತದಲ್ಲಿ ಭಾಗಿಯಾಗಿ ಇವರು ಮುಂದಿನ ಕಾರ್ಯಕ್ರಮಕ್ಕೆ ಹಾಗೂ ಮುಂದಿನ ಹಂತಕ್ಕೆ ಏನಿದೆಯಲ್ಲ ಆಯ್ಕೆ ಆಗ್ಲಿ ಅಂತ ಹೇಳಿ ಶುಭ ಕೋರಿ ಈ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಅವತ್ತಿನ ದಿನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಪದಗ್ರಹಣ ಕೂಡ ಇರುತ್ತದೆ. ಆದ ಕಾರಣ ನನ್ನ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮುಖಾಂತರ ಪದಗ್ರಹಣ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ಮನವಿ ಮಾಡಿ. ಇನ್ನೊಂದು ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ, ಅವತ್ತು ಬಂದಂತ ಎಲ್ಲ ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಶಿಕ್ಷಕರಿಗೆ ಹಾಗೂ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಕುಟುಂಬ ಸಹೋದರ ಸಹೋದರಿಯರಿಗೆ ಎಲ್ಲರಿಗೂ ಭೋಜನ ಕೂಟದ ವ್ಯವಸ್ಥೆಯನ್ನು ನಮ್ಮ ಹಮ್ಮಿಕೊಂಡಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.